ಕೂಗಿರೋದು ಬೆಂಬಲಿಗರು ಅದು ಕೂಗಿರೋದು ಕೂಡ ಸ್ಪಷ್ಟವಾಗಿದೆ. ಅದಾದಮೇಲೆ ಅವರು ಮಾಧ್ಯಮಕ್ಕೆ ಯಾವ ರೀತಿ ಮಾತಾಡಿದ್ರು ಅನ್ನೋದು ಒಂದು ಗಮನಕ್ಕೆ ಬಂದಿದೆ ಅನ್ಸುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಅವರು ಹೇಳ್ಬೋದು ಅಟ್ಲೀಸ್ಟ್ ಅದು ಕೂಗೋದು ತಪ್ಪು ಅಂತ, ಅದನ್ನು ಹೇಳಿದರೆ ಒಂದು ರೀತಿ ತತ್ವವಾಗಿ ವರ್ತಿಸಿದರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನಮ್ಮ ಭಾರತ ಅಡಿಯಲ್ಲಿ ಯಾರೇ ಒಬ್ಬ ಪ್ರಜೆ ಇದ್ರೂ ಕೂಡ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯಾನಿಟಿ ಇಲ್ಲ ಬುದ್ಧಿಸಮ್ ಯಾರೇ ಇರ್ಬೋದು, ನಾವು ಭಾರತೀಯರು ಅಂತ ಹೆಮ್ಮೆ ಪಡೋ ಅಂಥ ಕೆಲಸ ಮಾಡಬೇಕು ಹೊರತು ನಾವು ಬೇರೆ ದೇಶನ ಹೊಗಳಿ ನಮ್ಮ ದೇಶನ ತೆಗಳೋ ಅಂಥ ಕೆಲಸ ಮಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಹಾಗಾಗಿ ಯಾಕಂದರೆ ಯಾರೇ ಒಬ್ಬ ಕನಿಷ್ಠ ಪಕ್ಷ ನಾವು ಈ ಭೂಮಿ ನಮಗೆ ತಾಯಿ, ಭೂಮಿ ತಾಯಿ ಎಲ್ಲ ಕೊಟ್ಟಿದೆ ಅನ್ನೋ ಒಂದು ಭಾವನೆಯಲ್ಲಿ ನಾವೆಲ್ಲರೂ ಬದುಕಬೇಕಾದ್ರೆ ನಾವು ಬೇರೆ ದೇಶನ ಹೋಗಲಿ ಬೇರೆ ದೇಶಕ್ಕೆ ಜಿಂದಾಬಾದ್ ಅನ್ನೋ ಏನು ತೊಂದರೆ ಅದು ಸಮಾಜಕ್ಕೆ ತರೋದಿಲ್ಲ. ಇವತ್ತು ನಾನೆಲ್ಲ ಗಮನಿಸ್ದೆ ಅದನ್ನು. ನಾನು ಗಮನಿಸಿದಂಥ ಸಂದರ್ಭದಲ್ಲಿ ನಾನು ಅದನ್ನು ಕೂಡ ನೋಡಿದೆ. ಅವರು ಯಾರೋ ಒಬ್ಬರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ನೋಡಿದೆ, ಅವನ್ನೆಲ್ಲ ವಿಚಾರ ನೋಡಿದ್ದೀನಿ ನಾನು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಆದರೆ ನನಗೆ ಬೇಸರ ತಂದಿದ್ದು ಯಾವ ವಿಚಾರ ಅಂದರೆ, ನಮ್ಮ ನಾಸಿರ್ ಅವರು, ನಮ್ಮ ರಾಜ್ಯಸಭಾ ಮೆಂಬರ್ ಆಗಿದ್ದಂಥ, ಆಗ್ತಾನೆ ಎಲೆಕ್ಟ್ ಆಗಿದ್ದಂಥ ಮೆಂಬರ್ ಅವರು ಏನು ವಿಕ್ಟ್ರಿ ಪರೇಡ್ ಮೇಲೆ ನಡ್ಕೊಬರ್ತಾ ಇರ್ತಾರೆ, ವಿಧಾನಸೌಧದಿಂದ ಆಚೆ ಬರೋವಂಥ ಸಂದರ್ಭದಲ್ಲಿ ಬೆಂಬಲಿಗರಿಂದ ಬರೆದಂಥ ಸಂದರ್ಭದಲ್ಲಿ ಅವರು ಯಾರು ಹೇಳ್ದ ಅನ್ನೋ ವ್ಯಕ್ತಿನ ಗುರ್ತಿಡ್ದು, ನಾನು ಒಬ್ಬ ರಾಜ್ಯಸಭಾ ಮೆಂಬರು, ಭಾರತೀಯನಾಗಿ ರಾಜ್ಯಸಭಾ ಮೆಂಬರ್ ಆಗಿದ್ದೀನಿ, ನೀನೇನಿದ್ರು ಭಾರತೀಯಗೆ ಜೈ ಅನ್ನಬೇಕು ಹೊರತು ಬೇರೆ ದೇಶಕ್ಕೆ ಜೈ ಅನ್ನಬಾರ್ದು ಅನ್ನೋ ಒಂದು ವಿಚಾರನ ಅವರು ತಲುಪಿಸ್ಬೇಕಾಗಿತ್ತು. ಆಗ ಇನ್ನೂ ಗೌರವ ಅವ್ರ ಪಾರ್ಟಿಗೆ ಅವ್ರಿಗೆ ಹೆಚ್ಚಾಗಿರೋದು ಅಂತ ನನ್ನ ಮನೋಭಾವನೆ. ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಇವತ್ತು ಮಾಧ್ಯಮ ಮಿತ್ರರ ಮೇಲೆ ಹೋಗಲಿ ಹೋಗೋ ಅನ್ನೋ ಪದ ಬಳಕೆ ಏನು ಮಾಡಿದ್ದಾರೆ, ಅದು ಯಾಕೋ ಬೇಸರ ಥರ ಅಂತ ಕೆಲಸ. ಅದು ನಾನು ಒಪ್ಪೋದಿಲ್ಲ ಅದನ್ನು. ಇವತ್ತು ನಮ್ಮಲ್ಲೂ ಭಾಳಷ್ಟು ಜನ ಮುಸಲ್ಮಾನ್ ಜನಾಂಗ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತಾರೆ, ರಿಪಬ್ಲಿಕ್ ಡೇ ಆಚರಣೆ ಮಾಡ್ತಾರೆ. ಭಾಳಷ್ಟು ಜನ ನಮ್ಮ ಹಬ್ಬಗಳಿದ್ದಂಥ ಸಂದರ್ಭದಲ್ಲೂ ಮಜ್ಜಿಗೆ ಹಂಚಿಕೆ ಮಾಡೋ ಅಂಥ ಕೆಲಸಗಳು ಮಾಡ್ತಾರೆ. ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಾವೊಂದು ಒಳ್ಳೆ ವಾತಾವರಣದಲ್ಲಿ ಬೆಳೀತಾ ಇದ್ದೀವಿ ಅನ್ನೋ ಭಾವನೆ ಉಂಟಾಗಬೇಕಾದ್ರೆ ಕೆಲವು ಕಿಡಿಗೇಡಿಗಳು ಇಂಥ ಕೆಲಸಗಳು ಮಾಡ್ತಾರೆ. ಆದರೆ ಅಂಥ ಸಂದರ್ಭದಲ್ಲಿ ನಾಯಕನಾದಂಥವ್ರು ಅವರಂತ ಅನ್ಸ್ಕೊಂಡವರು ಅವರೇ ಹಿಂದೆ ತಿರುಗಿ ಹಂಗೆ ಅನ್ಬಾರ್ದಪ್ಪ, ನಾನು ಇವತ್ತು ಭಾರತೀಯ ಚೌಕಟ್ಟಲ್ಲಿ ನಾನು ರಾಜ್ಯಸಭಾ ಮೆಂಬರ್ ಆಗಿದ್ದೀನಿ ಅನ್ನೋ ಪದ ಬಳಕೆ ಮಾಡಿದಿದ್ರೆ ಬಹುತೇಕ ನನಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಗಿರೋದು, ಎಲ್ಲರಿಗೂ ಅವ್ರ ಮೇಲೆ ಗೌರವ ಹೆಚ್ಚಾಗಿರೋದು, ಪಾರ್ಟಿಲೂ ಗೌರವ ಹೆಚ್ಚಾಗಿರೋದು. ಆದರೆ ಅವರ ಬೆಂಬಲಿಗಾಗಿ ಹೇಳ್ದೇನೆ ಇವತ್ತು ಮಾಧ್ಯಮ ಮಿತ್ರರಿಗೆ ಏಕಾಏಕಿ ಇವತ್ತು ಬೈಯೋದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅದು ಭಾಳ ಬೇಸರ ಥರ ಅಂತ ವಿಚಾರ ಇವತ್ತು. ಹಾಗಾಗಿ ಇದನ್ನೆಲ್ಲ ಗಮನಿಸಿದ್ದೀನಿ, ಸೂಕ್ಷ್ಮವಾಗಿ ಜನನೂ ಕೂಡ ಗಮನಿಸೋ ಅಂಥ ಕೆಲಸನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಬೆಳವಣಿಗೆಗಳು ಆಗಬಾರ್ದು.